Good morning, good afternoon, good evening, students. Today we will discuss one more problem on Gardner versus Murray rule of insolvency. Let's see the question. Question is: Ramu, Bhimu, and Shamu were partners in a partnership for sharing profits and losses in the ratio of 3:2:1. Their profit sharing ratio is 3:2:1. Then their balance sheet as on 31st/3/2017 was as follows. Liabilities and assets are there. Any new items? Liability side, their capitals, Ramu, Bhimu. Then general reserves are there, profit and loss. Then Ramu's loan means Ramu is a partner. Partner loan is given. Its treatment is different. Treatment ಯಾವ ತರ ಬರ್ತದೆ ಅಂತ ಹೇಳ್ತಾ ಹೋಗ್ತೀನಿ. Next, creditors. One more liability is there. Creditors, outside liability. Then on asset side, machinery, stock, debtors, cash. These are assets. Then capital loan of Shamu. Shamu capital ಯಾವ ಸೈಡ್ ಕೊಡ್ತೀನಿ ನೋಡಿ, asset side. Whichever side, ಯಾವುದೋ ಸೈಡ್ ಕೊಡಿ, asset side ಅಥವಾ liability side, ಅದನ್ನ ನಾವು ಅವರ opposite direction ನಾವು ಏನು ಮಾಡ್ತೇವೆ, ರೆಕಾರ್ಡ್ ಮಾಡ್ತೇವೆ. Then on the above date, the partners decided to dissolve the firm. The assets related as follows. ಏನು ಮಾಡ್ತಾ ಇದ್ದಾರೆ, ಎಲ್ಲ ಪಾರ್ಟ್ನರ್ಸ್ ಸೇರಿ ಆ ಫರ್ಮ್ ಅನ್ನು ಡಿಸಾಲ್ವ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡುವಾಗ ಪ್ರೊಸೀಜರ್ ಏನಾಗ್ತಾ ಇದೆ ನೋಡಿ, ಅಸೆಟ್ಸ್ ಅನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಯಾವ ಅಸೆಟ್ಸ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಮಷಿನರಿ ಫಾರ್ ₹15,000 ಮಷಿನರಿ ಸೇಲ್ ಮಾಡ್ತಾ ಇದ್ದಾರೆ 15,000. ಸ್ಟಾಕ್ ₹16,000. ಡೇಟಾ ₹4,500. These are assets are realized. Assets ಅನ್ನು ರಿಯಲೈಸ್ ಮಾಡಿದ್ರೆ ಇಷ್ಟು ಕ್ಯಾಶ್ ಬಂದಿದೆ ಅಂತ ಹೇಳಿ. Whatever. Next, the expenses of dissolution amounted to ₹500. ಈ ಪ್ರೊಸೆಸ್ ಅನ್ನು ಮಾಡಲಿಕ್ಕೆ, ಡಿಸಲ್ಯೂಷನ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಬ್ಬ ಯಾರನ್ನೊಬ್ಬರನ್ನು ಅಪಾಯಿಂಟ್ ಮಾಡಿದ್ದಾರೆ. ಅದಕ್ಕೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರ್ತಾ ಇದೆ, ₹500 ಬರ್ತಾ ಇದೆ. ದಟ್ ಇಸ್ ವಾಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆರ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. Then Shamu became insolvent. One partner became insolvent and he could bring ₹3,000. Insolvent ಆದರೂ ಕೂಡ ಏನು ಮಾಡ್ತಾ ಇದ್ದಾನೆ, he could bring ₹3,000 from his private estate. ಪ್ರೈವೇಟ್ ಎಸ್ಟೇಟ್ ಒಳಗೆ ರಿಕ್ವೈರ್ಮೆಂಟ್ ಮಾಡಿದ್ರೆ ನಾವು ₹3,000 ತಗೊಂಡು ಬರ್ಬೋದು ಅಂತ ಹೇಳಿ ಅವನ ಕಡೆ ಕೆಪಾಸಿಟಿ ಇದೆ. Then here ನೋಡ್ರಿ, Shamu became insolvent means one partner became insolvent and remaining two partners are solvent. ಇಲ್ಲಿ one partner insolvent ಮತ್ತು ಎರಡು ಪಾರ್ಟ್ನರ್ಸ್ ಸಾಲ್ವೆಂಟ್ ಪಾರ್ಟ್ನರ್ ಇದ್ದಾಗ ನಾವು ಗಾರ್ನರ್ ವರ್ಸಸ್ ಮೊರೆ ರೂಲ್ ಅಪ್ಲೈ ಮಾಡಲೇಬೇಕಾಗ್ತದೆ. ಪ್ರಿಪೇರ್ ನೆಸೆಸರಿ ಅಕೌಂಟ್ಸ್ ಟು ಕ್ಲೋಸ್ ದ ಬುಕ್ಸ್ ಆಫ್ ದ ಫರ್ಮ್. To close the books of the firm by applying Gardner versus Murray rule. ನಾವು Gardner versus Murray rule ಅಪ್ಲೈ ಮಾಡಲಿಕ್ಕೆ ಹೇಳಿಲ್ಲಪ್ಪ ಅಂತಂದ್ರೂ ಕೂಡ ನಾವು ಇಲ್ಲಿ ಅಪ್ಲೈ ಮಾಡಲೇಬೇಕಾಗ್ತದೆ. ಯಾಕಂದ್ರೆ that is what the one partner is. ಕಂಡೀಷನ್ ಏನಿದೆ ನೋಡಿ, one partner insolvent ಇದ್ದಾರೆ, remaining two partners are solvent. ಇಂಥ ಕೇಸ್ ಒಳಗೆ ನಾವು ಈ ಪ್ರಾಬ್ಲಮ್ ಏನಿದೆಯಲ್ಲ ಅದನ್ನ Gardner versus Murray rule ಒಳಗೆ ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾದ್ರೆ ಪ್ರೊಸೀಜರ್ ಏನಿದೆ ನೋಡಿ, ಫಸ್ಟ್ ಏನ್ ಮಾಡ್ಬೇಕು ನಾವು, ಅಸೆಟ್ಸ್ ಅನ್ನ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಒಳಗೆ ಡೆಬಿಟ್ ಮಾಡಬೇಕಾಗ್ತದೆ. ಎಲ್ಲ ಅಸೆಟ್ಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಯಾವೆಲ್ಲ ಐಟಮ್ಸ್ ಇದಾವಲ್ಲ ಅದನ್ನ ನಾವು ಈ ಮೂರು ಅಕೌಂಟ್ಸ್ ಒಳಗೆ ಪೋಸ್ಟ್ ಮಾಡಬೇಕಾಗ್ತದೆ. ಸಪೋಸ್ ದಿಸ್ ಇಸ್ ದ ಕ್ವೆಶ್ಚನ್. ಇನ್ ಕ್ವೆಶ್ಚನ್ ಬರ್ಕೊಳ್ಳಿ, ದೆನ್ ಪಾಸ್ ದ ವಿಡಿಯೋ, ರೈಟ್ ದ ಕ್ವೆಶ್ಚನ್, ದೆನ್ ಸಿ ದ ಸೊಲ್ಯೂಷನ್. ಸೊಲ್ಯೂಷನ್ ಮಾಡುವಾಗ ಕ್ವೆಶ್ಚನ್ ನಿಮ್ಮ ಕಡೆ ಇರಲಿ, ಅದಕ್ಕಾಗಿ ಕ್ವೆಶ್ಚನ್ ಬರ್ಕೊಂಡು ಇಟ್ಕೊಳ್ಳಿ. ಓಕೆ, ಫಸ್ಟ್ ಏನ್ ಮಾಡ್ಬೇಕು ನೋಡಿ, ಪ್ರೊಸೀಜರ್ ಹೇಳ್ತೀನಿ ಒಂದ್ಸಲ. ಅಸೆಟ್ ಸೈಡ್ ಕೊಟ್ಟಂತಹ ಎಲ್ಲ ಐಟಮ್ಸ್ ಅನ್ನ ನಾವು ಈ ಮೂರು ಅಕೌಂಟ್ಸ್ ಒಳಗೆ ಅಪೋಸಿಟ್ ಡೈರೆಕ್ಷನ್ ಟ್ರಾನ್ಸ್ಫರ್ ಮಾಡಬೇಕು. ಯಾವ ಡೈರೆಕ್ಷನ್ ನಾವು ಅಪೋಸಿಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಟ್ರಾನ್ಸಾಕ್ಷನ್ ಒಂದ್ ಕಡೆ ಡೆಬಿಟ್ ಆಗಿದ್ರೆ ಅದರ್ ಟ್ರಾನ್ಸಾಕ್ಷನ್ ಇನ್ನೊಂದು ಅಕೌಂಟ್ ಒಳಗೆ ಕ್ರೆಡಿಟ್ ಆಗಿರ್ತದೆ. ಅದು ನಿಮ್ಗೆ ಡೆವಲಪ್ಮೆಂಟ್ ಕಾನ್ಸೆಪ್ಟ್, ಅದನ್ನ ನಾವು ಡೆಬಿಟ್ ಕ್ರೆಡಿಟ್ ರೂಲ್ಸ್ ಇನ್ನೊಂದ್ಸಲ ಹೇಳ್ಬೇಕಂತ ಹೇಳಿ ಇಲ್ಲಿ ಅವಶ್ಯಕತೆ ಏನಿಲ್ಲ. ಬಟ್ ಅದನ್ನ ನೆನಪಿರ್ಲಿ, ಒಂದ್ ಕಡೆ ಡೆಬಿಟ್ ಆದಂತಹ ಟ್ರಾನ್ಸಾಕ್ಷನ್ ಇನ್ನೊಂದ್ ಕಡೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅದೇ ತರ ಲಯಬಿಲಿಟೀಸ್ ಒಳಗೆ ನೋಡಿ, ಕ್ಯಾಪಿಟಲ್ಸ್ ಕೊಟ್ಟಿದ್ದಾನೆ, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್, whichever the items. ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಫಸ್ಟ್ ಅಸೆಟ್ ಸೈಡ್ ಬರೀ, ಅಸೆಟ್ ಸೈಡ್ ಫಸ್ಟ್ ಏನ್ ನೋಡ್ರಿ, ಮಷಿನರಿ. ಯಾವುದೋ ಅಸೆಟ್ ಇರಲಿ ಅದು ರಿಯಲೈಸೇಷನ್ ಅಕೌಂಟ್ ಒಳಗೆ ಡೆಬಿಟ್ ಮಾಡಬೇಕಾಗ್ತದೆ, ಅಪೋಸಿಟ್ ಸೈಡ್ ಕ್ಲೋಸ್ ಮಾಡಬೇಕಾಗ್ತದೆ. ಅಸೆಟ್ಸ್ ಆಫ್ ಮಷಿನರಿ ಅಮೌಂಟ್ ಎಷ್ಟಿದೆ ನೋಡ್ರಿ,
stock rupees 14,000, then data rupees 7,000, then cash LSW cash separate ಆಗಿ cash ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸೊ cash ಅನ್ನು ಅದರ ಬ್ಯಾಲೆನ್ಸ್ ಅನ್ನು ಬ್ರಾಟ್ ಡೌನ್ ಮಾಡ್ಕೊಂಡು on opposite side as balance brought down. How much? 5,000. Yes. Sorry, not 5,000. Only 1,000 cash is there. Then capital account of Shamu. Capital account not or capital asset side ಕೊಟ್ಟಿದ್ರೆ ಇಲ್ಲಿ ಡೆಬಿಟ್ ಸೈಡ್ ಡೆಬಿಟ್ ಮಾಡಿ ಅಥವಾ liability side ಕೊಟ್ಟಿದ್ರೆ ಅದನ್ನ ಕ್ರೆಡಿಟ್ ಮಾಡಿ. ಓಕೆ, ಇವಾಗ ಶಾಮು ಕ್ಯಾಪಿಟಲ್ ಯಾವ ಸೈಡ್ ಕೊಟ್ಟಿದ್ದೀವಿ ನೋಡ್ರಿ, on asset side. So his capital should be debited to partner's capital account. Shamu, right, it has balance brought down. Shamu is the third partner, right? He is column. ಅವ್ರದೇ column ಒಳಗ ಅಮೌಂಟ್ ಅನ್ನು ಬರೀಬೇಕಾಗ್ತದೆ 8,000. Next one on liability side ಬರೀ first capitals of Ramu and Vemu ಕೊಟ್ಟಿದ್ದಾರೆ. ಅವ್ರ ಕ್ಯಾಪಿಟಲ್ ಅನ್ನು ಅಪೋಸಿಟ್ ಸೈಡ್ ಬರೀ as balance brought down. How much? 14,000, 16,000. Fine. Next one general reserves. ನೋಡ್ರಿ ಅದು ಜನರಲ್ ರಿಸರ್ವ್ ಆಗಿರಬಹುದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರಬಹುದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರಬಹುದು ಅಥವಾ ಜನರಲ್ ರಿಸರ್ವ್. ಇದನ್ನ ಪಾರ್ಟ್ನರ್ಸ್ ಗೆ ನಾವು ಶೇರ್ ಮಾಡ್ತೇವೆ. ಅವ್ರದ ಐಟಮ್ಸ್ ಎಷ್ಟು ಜನರಲ್ ರಿಸರ್ವ್ ಇರಲಿ, ಪಾರ್ಟ್ನರ್ಶಿಪ್ ಕ್ಲೋಸ್ ಆಗುವಾಗ ಅವರು ಅದನ್ನ ತಮ್ಮ ಬಿಟ್ವೀನ್ ಏನ್ ಮಾಡ್ತಾರೆ, ಶೇರ್ ಮಾಡ್ಕೊಂತಾರೆ ಅಕಾರ್ಡಿಂಗ್ ಟು ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ನೋಡ್ರಿ, 3:2:1. ಇದ ರೇಷಿಯೋ ಒಳಗನ್ನ ಶೇರ್ ಮಾಡ್ಕೋಬೇಕು. ಜನರಲ್ ರಿಸರ್ವ್ ಎಷ್ಟಿದೆ, ಟೋಟಲ್ ಅಮೌಂಟ್ 3,000 ಇದೆ. ಸೊ ರೈಟ್ ಹಿಯರ್ ಜನರಲ್ reserves. General reserves total amount is 3,000. Then distributed among them 1,500, 1,000 and 500. 1,500, 1,000 and 500. Okay. Then profit and loss amount ಕೂಡ ಇದೆ. Profit and loss amount ಕೂಡ share ಮಾಡಿ. Profit and loss amount ಇದು ಕೂಡ ಅಕಾರ್ಡಿಂಗ್ ಟು ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆಯಲ್ಲ ಅದರೊಳಗೆ ಶೇರ್ ಮಾಡಿ. ವಿಲ್ ಬಿ 4,500, 3,000 and 1,500. 4,500, 3,000 and 1,500. Okay. Next one, Ramu's loan. The partner in loan ಇದೆ. ಹಾಗಾದ್ರೆ ಪಾರ್ಟ್ನರ್ ಇಂದ ಲೋನ್ ಇದ್ರೆ ಏನ್ ಮಾಡ್ತೀವಿ ನಾವು ಅಂದ್ರೆ, ಪಾರ್ಟ್ನರ್ ಇಂದ ಲೋನ್ ಬರ್ತಾ ಇದೆ, ಲೋನ್ ಬಂದಿದೆ, ನಾವು ಕ್ಯಾಶ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಬರ್ತಾ ಇದೆ. ಲೋನ್ ಕೊಡ್ತಾ ಇದ್ದಾರೆ, ಕ್ಯಾಶ್ ಕೊಡ್ತಾ ಇದ್ದಾರೆ. ಕ್ಯಾಶ್ ನಾವು ಕ್ಯಾಶ್ ಕ್ರೆಡಿಟ್ ಮಾಡಬೇಕಾಗ್ತದೆ, ಬಟ್ ನಾಟ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಅದನ್ನ ರೆಕಾರ್ಡ್ ಮಾಡೋದಿಲ್ಲ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ರಾಮೂಸ್ ಲೋನ್ ಎಷ್ಟಿದೆ? ರಾಮೂಸ್ ಲೋನ್ ಹೌ ಮಚ್? 2,000. Then more liabilities are there. Outside liabilities still ನೋಡ್ರಿ, creditors 6,000 ಇದೆ. ಅದು ಅಸೆಟ್ ಇರಲಿ ಅಥವಾ liabilities ಇರಲಿ, ನಾವು ರಿಲೈಸೇಷನ್ ಅಕೌಂಟ್ ಪೋಸ್ಟ್ ಮಾಡ್ತೇವೆ. ಇದನ್ನ liabilities ರೇಟ್ ಕೊಟ್ಟಿದ್ದಾನೆ, liabilities ಅನ್ನು ಕ್ರೆಡಿಟ್ ಮಾಡ್ರಿ, ಅಸೆಟ್ಸ್ ಡೆಬಿಟ್ ಮಾಡ್ರಿ. So here creditors amount ಎಷ್ಟು ನೋಡ್ರಿ, 6,000. Fine. Next, ಇವಾಗ ಬ್ಯಾಲೆನ್ಸ್ ಶೀಟ್ ಒಳಗಿರುವಂತ ಎಲ್ಲಾ ಐಟಮ್ಸ್ ನಾವು ಪೋಸ್ಟ್ ಮಾಡಿದ್ದೇವೆ. ಓಕೆ, ದೆನ್ ಆನ್ ಬಿಲೋ on the above date partners decided to dissolve the firm. The assets realized as follows. Assets realize ಆಗ್ತಾ ಇದಾವೆ, ಅದರಿಂದ ಕ್ಯಾಶ್ ಬರ್ತಾ ಇದೆ. ಆ ಕ್ಯಾಶ್ ಬಂದಿದ್ದನ್ನ ರಿಲೈಸೇಷನ್ ಟೋಟಲಿ ರಿಲೈಸ್ ಆದಂತಹ ಎಲ್ಲ ಪ್ರೊಸೆಸ್ ಅನ್ನು ನಾವು ಇಲ್ಲಿ ಈ ರಿಲೈಸೇಷನ್ ಅಕೌಂಟ್ ರೆಕಾರ್ಡ್ ಮಾಡಬೇಕು. ಹಾಗಾದ್ರೆ ರಿಲೈಸ್ ಆದಂತ ಅಸೆಟ್ಸ್ ನೋಡ್ರಿ, ಇಲ್ಲಿ 3 ಅಸೆಟ್ಸ್ ಇದಾವೆ. 3 ಅಸೆಟ್ಸ್ ಇಲ್ಲಿ ರಿಲೈಸ್ ಆಗ್ತಾ ಇದಾವೆ, ಸೇಲ್ ಮಾಡ್ತಾ ಇದ್ದಾರೆ, ಅದರಿಂದ ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವು ಇಲ್ಲಿ ಕ್ರೆಡಿಟ್ ಮಾಡ್ತೇವೆ. ಅಸೆಟ್ಸ್ ರಿಯಲೈಸ್ಡ್, which are assets? Machinery, then stock, then data. Just amount ಎಷ್ಟು ಬರ್ತಾ ಇದೆ ನೋಡ್ರಿ,
15,000, 16,000, 4,500. 15,000, 16,000, 4,500. Total will be ಎಷ್ಟು ಬರ್ತಾ ಇದೆ 35,500. 35,500 rupees ಆಗ್ತಾ ಇದೆ. ಟೋಟಲ್ ಮಾಡ್ಕೊಳ್ಳೋದು ಸರ್. Then the expenses of resolution amounted to rupees 500. Realization expenses ಆಗ್ತಾ ಇದೆ. ಈ process ಮಾಡಲಿಕ್ಕೆ 500 rupees expense ಬರ್ತಾ ಇದೆ. That is called realization expenses or dissolution expenses. Dissolution expenses or realization expenses, any transaction relating to realizing of assets and paying of liabilities should record in realization account. ಯಾವುದೋ transaction realization process effect ಆಗುವಂತ transactions ನಾವು realization account ಒಳಗೆ ರೆಕಾರ್ಡ್ ಮಾಡಬೇಕಾಗ್ತದೆ. That is not expense. Debit all expenses or losses ಅಂತ ಹೇಳಿ ರೂಲ್ಸ್ ಇದೆಲ್ಲ ಅದರ ಪ್ರಕಾರ ನಾವು ಏನನ್ನ ಡೆಬಿಟ್ ಮಾಡಬೇಕಾಗ್ತದೆ. ಸೊ ಅದು ಕೂಡ realization expenses paying in the form of cash. ಅದು ಕೂಡ ಕ್ಯಾಶ್ ಅನ್ನು ಕೊಡ್ತಾ ಇದ್ದಾರೆ. ಎಕ್ಸ್ಪೆನ್ಸಸ್ ಅಂದ್ರೆ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ರೆಕಾರ್ಡಿಂಗ್ ಕ್ಯಾಶ್ ಅಕೌಂಟ್. Realization expenses or resolution expenses. How much? 500. Then Shamu became insolvent. One partner became insolvent, and he could bring rupees 3,000 from his private estate. ಅವನು 3,000 rupees ತರ್ತಾ ಇದ್ದಾನೆ. ಆ ಬಂದಂತ ಅಮೌಂಟ್ ಅನ್ನು ಕ್ರೆಡಿಟ್ ಮಾಡ್ತಾರೆ in the account of Shamu. Shamu's partner capital account ಒಳಗೆ ಮಾಡಿ ಅಕೌಂಟ್ 3,000 rupees ಬಂದಿದ್ದನ್ನ ಇಲ್ಲಿ ಕ್ರೆಡಿಟ್ ಮಾಡ್ತಾರೆ. Shamu is bringing cash. So write it as cash account. Who bringing? Shamu bringing rupees 3,000 from his private estate. Now process ಎಲ್ಲ ಮುಗಿದರ ಇವಾಗ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡೋದು ಮುಗಿತ. ಇವಾಗ ನಾವು ಏನು ಮಾಡಬೇಕು, ಒನ್ ಬೈ ಒನ್ ಅಕೌಂಟ್ಸ್ ಅನ್ನು ಕ್ಲೋಸ್ ಮಾಡ್ತಾ ಬರಬೇಕಾಗ್ತದೆ. ಓಕೆ, ಫಸ್ಟ್ ಪ್ರೊಸೆಸ್ ಏನು ಮಾಡಬೇಕು ನಾವು, ಅಂಡ್ ಗಾರ್ನರ್ ಪ್ರೊಸೆಸ್ ಮೊದಲ ರೂಲ್ ಒಳಗೆ ಫಸ್ಟ್ ಪ್ರೊಸೆಸ್ ರಿಯಲೈಸೇಷನ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಕ್ಲೋಸ್ ಮಾಡೋದನ್ನ ಏನು ಮಾಡಬೇಕು, ಎಲ್ಲ ಇದ್ದಂತ ಅಸೆಟ್ಸ್ ಅವೈಲೇಬಲ್ ಅಸೆಟ್ಸ್ ಏನಿದಾವಲ್ಲ ಇದನ್ನ ರಿಯಲೈಸ್ ಮಾಡಬೇಕು. ದೆನ್ ಅವೈಲೇಬಲ್ liabilities ಏನಿದಾವಲ್ಲ ಅದನ್ನ ಪೇ ಆಫ್ ಮಾಡಬೇಕಾಗ್ತದೆ. ಸೊ ಫಸ್ಟ್ ವಿ ಹ್ಯಾವ್ ಟು realize assets. Assets already realized. Then we have to pay off all liabilities. Creditors are there, should be pay off. First creditors ele madre pay madre. Creditors in the form of cash account. Creditors paid. Right detail. Creditors paid. Creditors total amount is 6,000. 6,000 pay madre, total amount 6,000. Then close realization account. Realization account ಯಾವ ತರ ಕ್ಲೋಸ್ ಮಾಡ್ತಿದ್ರೆ ಎರಡು ಸೈಡ್ ಟೋಟಲ್ ಮಾಡಿ. Make total both side. You will get one side as amount. I think debit side 47,500. Right, both side 47,500. 47,500. 47,500 minus these two items. Then you will get loss. Loss ಎಷ್ಟು ಬರ್ತದೆ ನೋಡಿ, total 6,000 rupees loss ಬರ್ತಾರೆ. 47,000 minus 35,500 minus 6,000, you will get 6,000. 6,000 is called realization loss. Realization loss. Profit and loss account. I can write loss. Loss transfer to which account? Partners capital account. Can write loss transferred to partners capital account. In which ratio? In their profit share ratio 3:2:1. Ramu, Bhimu and Shamu. 3 means 3,000, 2 means 2,000, then 1 means 1,000. 6,000 into 3/6 100, then 6,000 into 2/6, 6,000 into 1/6. According to their profit sharing ratio ಏನಿದೆಯಲ್ಲ ಆ ರೇಷಿಯೋ ಒಳಗೆ ಶೇರ್ ಮಾಡ್ರಿ, you will get this amount. ಇದನ್ನ ಅವರ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ರಿ. Transfer to which account? Partners capital account. This is what realization loss. Sorry, debit ಮಾಡ್ರಿ, not credit.
ರಿಯಲೈಸೇಷನ್ ಲಾಸ್ ಅನ್ನ ಡೆಬಿಟ್ ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ. ರಿಯಲೈಸೇಷನ್ ಲಾಸ್ ಹೌ ಮಚ್ 3000 2000 then 1000. Lastly, according to Garner versus Murray rule, whoever are solvent partner, they have to pay first their realization loss. Immediately ಅವರು ಏನು ಮಾಡಬೇಕಾಗ್ತದೆ, realization loss ಅನ್ನ first bring ಮಾಡಬೇಕಾಗ್ತದೆ, ತರಬೇಕಾಗ್ತದೆ. So ಅದನ್ನ ತಂದಿದ್ದ ಅಮೌಂಟ್ ಅನ್ನು ತೋರಿಸ್ರಿ on credit side of partners capital account as cash account. They bring in the form of cash. So write it as cash amount. Who are solvent partner here? Ramu and Dimu, 3000 and 2000. Shamu is insolvent partner. He could not be bring any amount. So leave it. Then this is what brought amount. Brought amount of solvent partners. Then next procedure is close insolvent partner capital account. Right? Who is insolvent here? Shamu is insolvent partner here. So calculate his total loss. Total ಎಷ್ಟಾಗ್ತದೆ ನೋಡಲೇ Shamu's capital 9000. Total deficiency ಎಷ್ಟು ಬರ್ತಾ ಇದೆ ನೋಡಿ 9000 minus 3000 minus 1500 minus 500 4500 5000. We should bring rupees 4000 as loss. Just amount ಅನ್ನು ತಗೋಬೇಕಾಗ್ತದೆ ಇದೆ 4000. Okay, 4000 rupees ನೋಡ್ರಿ 9000 ಒಂದು ಟೋಟಲ್ ಲಾಸ್ ಆಗ್ತಾ ಇದೆ. ಟೋಟಲ್ ಲಾಸ್ ಒಳಗೆ ಒಂದು ಕಡೆ ಅಮೌಂಟ್ ಎಷ್ಟು ಅವೈಲೇಬಲ್ ಇದೆ 3000 ಪ್ಲಸ್ 1500 ಪ್ಲಸ್ 500 ಮೀನ್ಸ್ ಇದು 5000 ಇದೆ. 9000 ಒಳಗೆ 5000 ಮೈನಸ್ ಮಾಡ್ರಿ, ಯು ವಿಲ್ ಗೆಟ್ 4000. ಈ 4000 ಯಾರು ಕೊಡಬೇಕಾಗ್ತದೆ ಇಲ್ಲಿ ಇನ್ಸಾಲ್ವೆಂಟ್ ಪಾರ್ಟ್ನರ್. ಇನ್ಸಾಲ್ವೆಂಟ್ ಪಾರ್ಟ್ನರ್ ಯಾರು ಶಾಮು ಇಲ್ಲಿ 4000 ರೂಪೀಸ್ ಕೊಡಬೇಕಾಗ್ತದೆ. ಬಟ್ ನಮ್ಮ ಕಡೆ ಪ್ರೈವೇಟ್ ಎಸ್ಟೇಟ್ ಇಂದ ಕೂಡ 3000 ರೂಪೀಸ್ ತಗೊಂಡು ಕೊಟ್ಟಿದ್ದಾನೆ. ಇವಾಗ ನಮ್ಮ ಕಡೆ ಏನು ಅಮೌಂಟ್ 1 ರೂಪಾಯಿ ಮೇಲೆ. ಸೊ ಈ 4000 ಏನಿದೆಯಲ್ಲ, ದಿಸ್ ಡೆಫಿಷಿಯನ್ಸಿ ಆಫ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಶುಡ್ ಬಿ ರಿಕವರ್ಡ್ ಫ್ರಮ್ ಸಾಲ್ವೆಂಟ್ ಪಾರ್ಟ್ನರ್ಸ್. ಯಾರಿಗೆ ಸಾಲ್ವೆಂಟ್ ಪಾರ್ಟ್ನರ್ಸ್ ಇದಾರಲ್ಲ ಅವರು ಈ 4000 ರೂಪೀಸ್ ನ ರಿಕವರ್ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು ಗಾರ್ಡನ್ ವರ್ಸಸ್ ಮೊರೆ ರೂಲ್. ಇದೇ ರೂಲ್ ಏನ್ ಹೇಳ್ತದೆ ನೋಡ್ರಿ, ಈ 4000 ರೂಪೀಸ್ ನ ಇವ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ ರೇಷಿಯೋ. ಏನಿರ್ತದಲ್ಲ ಅದರ ಪ್ರಕಾರ ಇವರು ಈ 4000 ರೂಪೀಸ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಬಟ್ ನಾಟ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆಯಲ್ಲ ಅದರೊಳಗೆ ಕಾಂಟ್ರಿಬ್ಯೂಟ್ ಮಾಡಂಗಿಲ್ಲ. ಇದನ್ನ ಡೆಫಿಷಿಯನ್ಸಿ ಆಫ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಶುಡ್ ಬಿ ಕಾಂಟ್ರಿಬ್ಯೂಟೆಡ್ ಬೈ ಸಾಲ್ವೆಂಟ್ ಪಾರ್ಟ್ನರ್ ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ ರೇಷಿಯೋ. ಕ್ಯಾಪಿಟಲ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡೋದು ಲಾಸ್ಟ್ ಕ್ಲಾಸ್ ಒಳಗೆ ಕಲಿತಿದ್ದೇವೆ. ಕ್ಯಾಪಿಟಲ್ ರೇಷಿಯೋ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಯಾವ ತರ ಬರ್ತದೆ ನೋಡ್ರಿ. ಫಸ್ಟ್ ಟೇಕ್ ದೇರ್ ಕ್ಯಾಪಿಟಲ್ಸ್ ಯಾರ್ದ್ರಿ ಆರ್ ಅಂಡ್ ಡಿ, ರಾಮು ಅಂಡ್ ಭೀಮು. ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ 14000 ಅಂಡ್ 16000. ಓಕೆ, ಅವ್ರದ್ದು ಜನರಲ್ ರಿಸರ್ವ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಅಥವಾ ಎನಿ ಅದರ್ ರಿಸರ್ವ್ಸ್ ಆಗಿರ್ಬೋದು, ಅದನ್ನ ಅಸೆಟ್ ಲಯಬಿಲಿಟಿ ಸೈಡ್ ಕೊಟ್ಟಿದ್ರೆ ಅದನ್ನ ಪ್ಲಸ್ ಮಾಡ್ಕೊರಿ. ಅಸೆಟ್ ಸೈಡ್ ಕೊಟ್ಟಿದ್ರೆ ಲಾಸ್ ಅಂತ ಹೇಳಿ ತೋರಿಸ್ತದೆ, ಅದನ್ನ ಮೈನಸ್ ಮಾಡಬೇಕಾಗ್ತದೆ. ಲಯಬಿಲಿಟೀಸ್ ಮೀನ್ಸ್ ಅದು ಪ್ರಾಫಿಟ್ ಒಳಗಿರ್ತದೆ, ಸೊ ಅದನ್ನ ನಾವು ಪ್ಲಸ್ ಮಾಡಬೇಕಾಗ್ತದೆ. ಲಾಸ್ ಇತ್ತು ಅಂತಂದ್ರೆ ಅದನ್ನ ಮೈನಸ್ ಮಾಡಬೇಕಾಗ್ತದೆ. ಸೊ ಇವಾಗ ನೋಡ್ರಿ ಪ್ರಾಫಿಟ್ ಜನರಲ್ ರಿಸರ್ವ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾನೆ, ಇಟ್ ಮೀನ್ಸ್ ವಾಟ್ ಪ್ರಾಫಿಟ್. ಸೊ ಪ್ರಾಫಿಟ್ಸ್ ಅನ್ನ ಇಲ್ಲಿ ಆಡ್ ಮಾಡ್ರಿ. ಜನರಲ್ ರಿಸರ್ವ್ ಟೋಟಲ್ ಅಮೌಂಟ್ ಎಷ್ಟಿದೆ? ಜನರಲ್ ರಿಸರ್ವ್ 1500 1500 ಬರ್ತಾ ಇದೆ. ಓಕೆ, ಅವ್ರ ಅಕಾರ್ಡಿಂಗ್ ಟು ದ ರೇಷಿಯೋ ಇಲ್ಲಿ ಶೇರ್ ಮಾಡಿದ್ದೀವಿ ನೋಡಿ 1500 ಅಂಡ್ 1000 ಇದೆ. ಆಡ್ ಮಾಡಿ 1000 ಅಂಡ್ 1500. ಅದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ ನೋಡ್ರಿ 4500 ದೆನ್ 3000 ಮೇಕ್ ಟೋಟಲ್ ಎಷ್ಟು ಬರ್ತದೆ ನೋಡ್ರಿ 14000.
ಜನರಲ್ ರಿಸರ್ವ್ಸ್ ಅಕಾರ್ಡಿಂಗ್ ಟು ದೇರ್ ರೇಷಿಯೋ 1500 and 1000 ಇದೆ. ಸೊ ಅದರ ಪ್ರಕಾರ ಶೇರ್ ಮಾಡ್ರಿ. ಟೋಟಲ್ ಅಮೌಂಟ್ ಎಷ್ಟು ಆಗ್ತದೆ ನೋಡ್ರಿ, 20,000 and 20,000. 20,000 means 1:1. ಗೊತ್ತಾಗಲ್ಲ ಯಾವ ತರ ಬಂತು ಅಂತ ಹೇಳಿ. 20,000 is nothing but 1:1. ಓಕೆ, 1:1 ಮಾಡಿದ್ರೆ ದಿಸ್ ಇಸ್ ವಾಟ್ ಕ್ಯಾಪಿಟಲ್ ರೇಷಿಯೋ. ದಿಸ್ ಇಸ್ ವಾಟ್ ಕ್ಯಾಪಿಟಲ್ ರೇಷಿಯೋ. ಇದರ ರೇಷಿಯೋ ಪ್ರಕಾರ ಏನು ಮಾಡಬೇಕು ನಾವು ಇಲ್ಲಿ, ಇನ್ಸಾಲ್ವೆಂಟ್ ಪಾರ್ಟ್ನರ್ ಇಂದ ಡೆಫಿಷಿಯನ್ಸಿ ಏನಿದೆಯಲ್ಲ ಅದನ್ನ ಶೇರ್ ಮಾಡಬೇಕಾಗ್ತದೆ. ಹಾಗಾದ್ರೆ ಡೆಫಿಷಿಯನ್ಸಿ ಎಷ್ಟಿದೆ ಇಲ್ಲಿ, 4,000 ಇದೆ. ಆ 4,000 ನಾವು ಏನ್ ಮಾಡಬೇಕು ಇಲ್ಲಿ, ರಾಮು ಅಂಡ್ ವೇಮು ಕಡೆಯಿಂದ ಇಸ್ಕೋಬೇಕು ಇನ್ ದ ರೇಷಿಯೋ ಆಫ್ 1:1. ಓಕೆ, ಶಾಮೂಸ್ ಕ್ಯಾಪಿಟಲ್ ಇಲ್ಲಿ ಬರೀ 4,000 ನಾವು ಡೈರೆಕ್ಟ್ಲಿ 4,000 ಬರೆಯಕ್ಕೆ ಬರೋದಿಲ್ಲ. ಯಾರ ಕಡೆಯಿಂದ ಅಮೌಂಟ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ನೇಮ್ ಇಲ್ಲಿ ಕ್ರೆಡಿಟ್ ಮಾಡಬೇಕು. ಹೂ ಇಸ್ ಪೇಯಿಂಗ್, ರಾಮೂಸ್ ಕ್ಯಾಪಿಟಲ್ ಅಮೌಂಟ್. ಫಸ್ಟ್ ರಾಮು ಪೇ ಮಾಡ್ತಾ ಇದ್ದಾರೆ, ದೆನ್ ವಿಮೂಸ್ ಕ್ಯಾಪಿಟಲ್ ಅಮೌಂಟ್. ಅವ್ರು ಎಷ್ಟು ಪೇ ಮಾಡ್ತಾ ಇದ್ದಾರೆ, ಈಚ್ 2,000 rupees. ಎರಡು ಜನ 2,000 ಪೇ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 4,000 ಇದೆ, 4,000 into 1/2, 4,000 into 1/2 ಮಾಡ್ರೆ you will get 2,000. Then ಆ 4,000 rupees ಯಾರು ಪೇ ಮಾಡ್ತಾ ಇದ್ದಾರೆ, ರಾಮು ಅಂಡ್ ಶಾಮು. ಯಾರಿಗೆ ಪೇ ಮಾಡ್ತಾ ಇದ್ರಲ್ಲ ಅದನ್ನ ಡೆಬಿಟ್ ಮಾಡಬೇಕಾಗ್ತದೆ ಇಲ್ಲಿ. ಸೊ ಟು ಹೋಮ್ ಯಾರಿಗೆ ಪೇ ಮಾಡ್ತಾ ಇದ್ದಾರೆ ಇಲ್ಲಿ, ಶಾಮೂಸ್ ಕ್ಯಾಪಿಟಲ್ 2,000, ದೆನ್ 2,000 ಅವರ ಅಕೌಂಟ್ ಒಳಗೆ ಡೆಬಿಟ್ ಮಾಡ್ಕೊಳ್ಳಿ, ಅವನ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡಬೇಕು. ಇವ್ರ ಅಕೌಂಟ್ ಇಂದ ನಾವು ಏನ್ ಮಾಡ್ತಾ ಇದ್ರೆ ಡೆಬಿಟ್ ಮಾಡ್ಕೊಂಡ ಫಸ್ಟ್ ಆಕ್ಚುಲಿ ಇದು ರೆಕಾರ್ಡ್ ಮಾಡ್ಬೇಕು. ಇವ್ರ ಅಕೌಂಟ್ ಇಂದ ಡೆಬಿಟ್ ಮಾಡ್ಕೊಂಡ ಶಾಮು ಅದನ್ನೆಲ್ಲ ಇನ್ಸೂರೆನ್ಸ್ ಕೊಟ್ಟ ಅವ್ರಿಗೆ ಕ್ರೆಡಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ we have to close ಸಾಲ್ವನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಾಲ್ವನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ಯಾರಿಗಾದ್ರೂ ಮಾಡ್ಬೋದು, ರಾಮು ಅಥವಾ ಶಾಮು. ಅಮೌಂಟ್ ಯಾವ ಕಡೆ ಹೆಚ್ಚಿಗೆ ಬರ್ತಾ ಇದೆ ನೋಡ್ರಿ, here 16,000, 17,000, 19,000, 20,000, 22,000, 22,000, then 22,000, 4,000 minus ಮಾಡ್ರಿ, you will get 18,000, then 14,000, 18,000, 19, 20,000, 23,000, 23,000 ಒಳಗೆ 5,000 minus ಮಾಡ್ರಿ, again you will get 18,000. means 18,000 each ಬರ್ತಾ ಇದೆ. ದಿಸ್ ಇಸ್ ವಾಟ್ ಇದನ್ನ ಉಳಿದಂತ ಕ್ಯಾಶ್ ಇದೆ, ಇದು ಕ್ಯಾಶ್ ನಾವು ಪೇ ಮಾಡ್ಬಿಟ್ರಿ, ಕ್ಯಾಶ್ ಅಕೌಂಟ್. ಓಕೆ, ನೆಕ್ಸ್ಟ್ ಫೈನಲಿ we have to close cash account. Wherever we recorded cash account and debit set which should be credited here, then ಯಾವುದೋ ಅಕೌಂಟ್ ನಾವು ಡೆಬಿಟ್ ಮಾಡಿದ್ರೆ ಕ್ಯಾಶ್ ಅನ್ನ ಇಲ್ಲೇ ಕ್ರೆಡಿಟ್ ಮಾಡ್ಕೊಳ್ಳಿ, ಕ್ರೆಡಿಟ್ ಮಾಡಿದ್ರೆ ಡೆಬಿಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಕ್ಯಾಶ್ ಎಲ್ಲಿ ಹೋಗಿದೆ ಮತ್ತೆ ಕ್ಯಾಶ್ ಎಲ್ಲಿಂದ ಬಂದಿದೆ ಅಂತ ಹೇಳಿ ಈ ಕ್ಯಾಶ್ ಅಕೌಂಟ್ ನಮ್ಗೆ ತೋರಿಸ್ಬೇಕು. ಫಸ್ಟ್ ಕಮ್ ಟು ರಿಲೇಷನ್ ಅಕೌಂಟ್. ರಿಲೇಷನ್ ಅಕೌಂಟ್ ಒಳಗೆ ಎಲ್ಲಾದ್ರೂ ಕ್ಯಾಶ್ ಅಕೌಂಟ್ ರೆಕಾರ್ಡ್ ಮಾಡಿದ್ದೇವೆ ನೋಡ್ರಿ, ಡೆಬಿಟ್ ಮಾಡಿದ್ದೇವೆ. ಇದು ಯಾಕೆ ಡೆಬಿಟ್ ಮಾಡಿದೇವಪ್ಪ ಅಂತಂದ್ರೆ ರಿಲೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದ್ದೇವೆ, ಆ ಪೇ ಮಾಡಿದ್ರೆ ಅಷ್ಟೇ ಇದು ರೆಕಾರ್ಡ್ ಮಾಡಿದ್ದೇವೆ. ಯಾಕಂದ್ರೆ ಕ್ಯಾಶ್ ಹೋಗಿದೆಯಲ್ಲ, ಎಲ್ಲಿಂದ ಹೋಗಿದ್ರೆ ಕ್ಯಾಶ್ ಅಕೌಂಟ್ ಇಂದ. ಸೊ ಅದನ್ನು ತೋರಿಸ್ಬೇಕಾಗ್ತದೆ ಇಲ್ಲಿ. ಈ ಕ್ಯಾಶ್ ಅಕೌಂಟ್ ಅನ್ನು ಏನ್ ಮಾಡ್ರಿ, ಇಲ್ಲಿ ಡೆಬಿಟ್ ಇದ್ದಿದ್ದನ್ನ ಇಲ್ಲಿ ಕ್ರೆಡಿಟ್ ಮಾಡ್ಬಿಡ್ರಿ. ಯಾವ ಅಕೌಂಟ್ ಇಂದ ತಗೊಳ್ತಾ ಇದ್ದೀರಲ್ಲ ಅದೇ ಅಕೌಂಟ್ ಇದೆ, ಅಕೌಂಟ್ ನೇಮ್ ಇದೆ ಬರೀರಿ. ರಿಯಲೈಸೇಷನ್ ಅಕೌಂಟ್ 500, ರೈಟ್ ಇನ್ ಬ್ರಾಕೆಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ರೀಸನ್ ಏನಪ್ಪಾ ಅಂತ ಹೇಳಿ ಇಲ್ಲಿ ಬರೀಬೇಕಾಗ್ತದೆ. ಅದೇ ತರ ಕ್ರೆಡಿಟರ್ಸ್ ಪೇಡ್ 6,000 ಕ್ರೆಡಿಟರ್ಸ್ ಅಮೌಂಟ್ ಪೇ ಮಾಡ್ತಾ ಇದ್ರಿ. ಇದು ಕೂಡ ಕ್ಯಾಶ್ ಅಕೌಂಟ್ ಇಂದ ತಗೊಂಡಿದ್ದಿದೆ. ಸೊ ಇದನ್ನು ಕೂಡ ಅಮೌಂಟ್ ಇದೆ ತೋರಿಸಬೇಕಾಗ್ತದೆ. ಬೈ ರಿಯಲೈಸೇಷನ್ ಅಮೌಂಟ್ ರೈಟ್ ಇನ್ ಬ್ರಾಕೆಟ್ ಕ್ರೆಡಿಟರ್ಸ್ ಪೇಡ್ ಹೌ ಮಚ್ 6,000. ದೆನ್ ಕಮ್ ಟು ಕ್ರೆಡಿಟ್ ಸೈಡ್ ನೋಡಿದ್ರೆ ಅಸೆಟ್ಸ್ ರಿಯಲೈಸ್ ಮಾಡ್ತಾ ಇದ್ದಾರೆ, ಅದರಿಂದ ಕ್ಯಾಶ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 35,500. ಇದನ್ನ ನಾವು ಬೈ ರಿಯಲೈಸೇಷನ್ ಅಮೌಂಟ್ ಟು ರಿಯಲೈಸೇಷನ್ ಅಮೌಂಟ್ ಹೌ ಮಚ್ 35,500. right, assets realized. Then ಇಲ್ಲಿ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ 18,000 ನೋಡಿ
ಮಾಡ್ತಾ ಇದ್ದೇವೆ. ಪೇ ಮಾಡಿದ್ದನ್ನು ಕೂಡ ಇದೆ ಸರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಶಾಮೋಸ್ ಕ್ಯಾಪಿಟಲ್ ಅಕೌಂಟ್ ಸಪರೇಟ್ ಆಗಿ ಕೂಡ ಬರೀಬಹುದು. ಶಾಮೋಸ್ ಕ್ಯಾಪಿಟಲ್ ಅಕೌಂಟ್ ಹೌ ಮಚ್ 18,000. then sorry Ramo's capital account, then Bhimo's capital account how much 18,000. then on credit side ನೋಡ್ರಿ here cash account ಇದು ಶಾಮು ಏನು 3,000 rupees ತಗೊಂಡು ಬಂದು ಕೊಡ್ತಾ ಇದ್ದಾರಲ್ಲ ಅದನ್ನು ಕೂಡ ಡೆಬಿಟ್ ಮಾಡ್ಕೊಳ್ಳಿ. ಶಾಮು's capital account 3,000. then ಇವರು ಇಮಿಡಿಯೇಟ್ಲಿ ಲಾಸ್ ಏನು ಪೇ ಮಾಡ್ತಾ ಇದ್ರು ಅದನ್ನು ದಿಸ್ ಇಸ್ ನಾಟ್ ಎ ರಿಲೇಷನ್ ಲಾಸ್ ಪೇ 3,000 2,000 ಇದನ್ನು ಕೂಡ ಇಲ್ಲಿ ಡೆಬಿಟ್ ಮಾಡ್ರಿ. ರಾಮೋಸ್ ಕ್ಯಾಪಿಟಲ್ ಅಕೌಂಟ್ 3,000, ಶಾಮೋಸ್ ಕ್ಯಾಪಿಟಲ್ ಅಕೌಂಟ್ 2,000. ಕ್ಯಾಶ್ ಅಕೌಂಟ್ಸ್ ಎಲ್ಲ ಮುಗಿದಲ್ಲ ಪೋಸ್ಟಿಂಗ್ ಮಾಡೋದೆಲ್ಲ ಮುಗಿದು ನೋಡ್ರಿ. ನಾವು ಕ್ಲೋಸ್ ಇಟ್ you will get both sides same amount ಬರ್ತದೆ. ಎರಡು ಸೈಡ್ ಎಷ್ಟು ಬರ್ತದೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ. 44,500 ಎರಡು ಸೈಡ್ ಸೇಮ್ ಬರ್ತದೆ. ಸೇಮ್ ಅಂದ್ರೆ ಆನ್ಸರ್ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಯಾಕಪ್ಪ ಅಂತಂದ್ರೆ ಕ್ಯಾಶ್ ಎಲ್ಲೇ ಹೋಗಿದೆ ಮತ್ತೆ ಎಲ್ಲಿಂದ ಜಮಾ ಆಗುತ್ತಲ್ಲ ಅದೆಲ್ಲ ಕ್ಯಾಶ್ ನಾವು ಎಲ್ಲೆಲ್ಲಿ ಖರ್ಚು ಮಾಡಿದ್ದೇವೆ ಅಂತ ಹೇಳಿ ಈ ಕ್ಯಾಶ್ ಅಮೌಂಟ್ ತೋರಿಸ್ಬಿಡೋದಲ್ಲ ಅದು ಯಾವಾಗಲೂ ಟ್ಯಾಲಿ ಆಗಿದೆ. ಓಕೆ, ದಿಸ್ ಇಸ್ ದ ಪ್ರೊಸೆಸ್ ಆಫ್ ಗಾರ್ನರ್ ವರ್ಸಸ್ ಮೊರೆಲ್ ರೂಲ್ ಆಫ್ ಇನ್ಸಾಲ್ವೆನ್ಸಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.